ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಮ್ಯಾಟ್ರ್ ಏನಪ್ಪಾ ಅಂದ್ರೆ ತುಂಬಾ ದಿನ ಅನ್ಕೊಂತಾ ಇದೆ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ. ಸೊ ಯಾವ್ದ್ರಲ್ಲಿ ಹೋಗೋದು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಟ್ರೈನಲ್ಲಿ ಹೋಗಿದ್ದೀನಿ, ಬಸ್ಸಲ್ಲಿ ಹೋಗಿದ್ದೀನಿ. ಸೊ ಹೀಗಾಗಿ ನನ್ನ ಡಾಮಿನೋರ್ ಗಾಡಿನ ತಗೊಂಡು ಅಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದೀನಿ. ಸೊ ಏನ್ ಮ್ಯಾಟ್ರ್ ಅಂದ್ರೆ ಇಲ್ಲಿ ನೋಡಬಹುದು, ನಿಮ್ ಸರ್ವಿಸ್ ಗೆ ನಿಮ್ಗೆ ಜಸ್ಟ್ ಇವಾಗ ಒಂದು 500 ಕಿಲೋಮೀಟರ್ 504 ಕಿಲೋಮೀಟರ್ ಸರ್ವಿಸ್ ಇದೆ. ಇದನ್ನ ಈಗ ಕವರ್ ಮಾಡಕ್ ಆಗಲ್ಲ, ಯಾಕಂದ್ರೆ ನನಗೆ ಕೆಲಸ ಇರೋದ್ರಿಂದ ಎಲ್ಲೂ ಹೋಗಕ್ಕಾಗಲ್ಲ. ಸರ್ವಿಸ್ ಕೊಟ್ಬಿಡೋಣ. ಸರ್ವಿಸ್ ಕೊಟ್ರೆ ರೆಡಿ ಮಾಡಿರ್ತಾರೆ. ಸ್ವಲ್ಪ ಇಶ್ಯೂಗಳಿದೆ, ಒಂದೇ ಸೈಡ್ ವೀಲ್ ಎಳೆಯೋದೆಲ್ಲ ಇದೆ, ಹೇಳ್ತೀನಿ ಮುಂದೆ. ಸೊ ಹಾಗಾಗಿ ಬಸ್ಸಲ್ಲಿ ಹೋಗೋಲ್ಲ ಇಲ್ಲ ಟ್ರೈನಲ್ಲಿ ಹೋಗೋಣ ಪ್ಲಾನ್ ಮಾಡ್ತಾ ಇದೆ. ನಾನು ನನ್ಗೊಂಥರ ಆಸೆ ಏನಂದ್ರೆ ನನ್ನ ಈ ಗಾಡಿ ಎಲ್ಲಾ ಸ್ಪಾಟ್ ಎಲ್ಲೂ ನಿಂತ್ಕೋಬೇಕು, ಎಲ್ಲಾ ಸ್ಪಾಟ್ ನಾನು ಕರ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಆಸೆ ಇದೆ. ಈ ಟೈಮಲ್ಲಿ ಅದನ್ನ ಮಾಡ್ಬೇಕು ಅಂತ, ಅಚೀವ್ಮೆಂಟ್ ಮಾಡ್ಬೇಕು ಅಂತ ಗಾಡಿನೇ ತಗೊಂಡ್ ಹೋಗ್ತಾ ಇದೀನಿ. ಆಲ್ಮೋಸ್ಟ್ ಹಂಪಿ ಎಲ್ಲ ನಾನು ನೋಡಿಲ್ಲ, ಹಂಪಿ ಕಿಷ್ಕಿಂದ ಆ ಬೆಟ್ಟ ಎಲ್ಲ ನಾನು ಹೋಗಿಲ್ಲ. ಆ ಸೈಡ್ ನಾರ್ತ್ ಸೈಡ್ ಎಲ್ಲ ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಈಗ ಟೈಮ್ ಇದೆ ಅನ್ಸುತ್ತೆ. 15ಗೆ ಲೀವ್ ಎಲ್ಲ ಇದೆಯಲ್ಲ, ಹಾಲಿಡೇ ಇದೆ, ಎಕ್ಸ್ಟ್ರಾ ಲೀವ್ ಹಾಕೊಂಡು ಹೋಗ್ತಾ ಇದೀನಿ. ಆಕ್ಚುಲಿ ಸರ್ವಿಸ್ ಅಲ್ಲಿ ಸ್ವಲ್ಪ ಮೇನ್ ಇಶ್ಯೂಗಳಿದೆ, ಬನ್ನಿ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಗೈಸ್, ಈಗ ಗಾಡಿಲಿ ಏನೇನ್ ಇಶ್ಯೂ ಇದೆ ಅಂತ ಹೇಳ್ತೀನಿ ಬನ್ನಿ. ನಾನು ಅಬ್ಸರ್ವ್ ಮಾಡ್ದಂಗೆ ಕೆಲವೊಂದೊಂದು ಗಾಡಿಲಿ ನೋಡಿ, ಈ ಲೈನ್ ಇಂದ ಆಯಿಲ್ ಲೀಕ್ ಆಗ್ತಾ ಇದೆ, ಅಂದ್ರೆ ಸ್ವಲ್ಪನೇ ಲೀಕ್ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಇದೆಲ್ಲ ಸ್ವಲ್ಪ ರೆಡಿ ಮಾಡಿಸಿದ್ರು ಗಮ್ಗಿಮಲ್ ಹಾಕಿದಾರೆ ನೋಡಿ, ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ಯಾರ ಹತ್ರ ಹೋದ್ರು ಸೊಲ್ಯೂಷನ್ ಅಂತೂ ಸಿಗ್ತಾ ಇಲ್ಲ. ಇನ್ನೊಂದು ಚೈನ್ ಕ್ಲೀನಿಂಗ್ ಮತ್ತೆ ಗೇರ್ ಶಿಫ್ಟಿಂಗ್ ಅಲ್ಲಿ ಇದು ಹೋಗಿದೆ ಅನ್ಸುತ್ತೆ ನೋಡಿ, ನಿಮ್ಗೆ ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಅನ್ಸುತ್ತೆ. ಶಿಫ್ಟಿಂಗ್ ಅಲ್ಲಿ ಪಾಯಿಂಟ್ ಅಲ್ಲಿ ಇದು ಟೈಟ್ ಆಗಿರ್ಬೇಕು, ಅಷ್ಟೊಂದು ಸ್ವಲ್ಪ ಲೂಸ್ ಇದೆ ನೋಡಿ. ಇದು ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇಲ್ವೋ ಗೊತ್ತಿಲ್ಲ. ಸೊ ಮೂವ್ಮೆಂಟ್ ಅಲ್ಲಿ ಇದು ಹೋಗಿದೆ, ಚೇಂಜ್ ಮಾಡಿಸ್ಬೇಕು. ಆಲ್ಮೋಸ್ಟ್ ಒಂದು 20,000 ಕಿಲೋಮೀಟರ್ ಆಗಿದೆಯಲ್ಲ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಖರ್ಚು ಬಂದಿದೆ. ಅದೊಂದು ಬಿಟ್ರೆ ನೆಕ್ಸ್ಟ್ ನಾನು ನೋಡೇ ಇರ್ಲಿಲ್ಲ, ಇಲ್ಲಿ ನೋಡಿ ಕ್ಲಚ್ ಲಿವರ್ ಕಟ್ ಆಗ್ಬಿಟ್ಟಿದೆ. ನಿಮ್ಗೆ ಕಾಣಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ, ಕ್ಲಚ್ ಲಿವರ್ ಒಳಗಡೆ ಕಟ್ ಆಗೋಗಿದೆ. ಇದೇನಾದ್ರು ಎತ್ಕೊಂಡು ನಾನು ಏನಾದ್ರು ಲಾಂಗ್ ಹೋಗಿದ್ರೆ ಕತೆನೇ ಮುಗ್ದೋಗಿರೋದು. ಇಷ್ಟು ದೊಡ್ಡ ಗಾಡಿ ಅಂತೂ ನನ್ನ ಕೈಲಿ ತಡಕ್ ಆಗಲ್ಲ. ಲಾಸ್ಟ್ ಟೈಮ್ ಚೈನ್ ಕ್ಲೀನಿಂಗ್ ಅಂತ ಕೊಟ್ಟಿದೆ ಸರ್ವಿಸ್ ಅವರು, ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬರೀ ಸ್ಪ್ರೇ ಹೊಡ್ಬಿಟ್ಟು ಬಿಡ್ತಾರೆ, ಕ್ಲೀನ್ ಅಂತೂ ಮಾಡಲ್ಲ. ನಾನು ಕ್ಲೀನ್ ಮಾಡಿ ಇಡೋದು. ಯಾವ್ದಾರು ಒಂದು ಮಡ್ ರೋಡ್ ಹೋದಾದ್ರೆ ಈ ತರ ಗಲೀಜಾಗಿ ಹೋಗುತ್ತೆ. ಸೊ ಇದಾದ್ಮೇಲೆ ಈ ಫುಲ್ ಬ್ರೇಕ್ ಆಯಿಲ್ ಇದೆಯಲ್ಲ, ಅದನ್ನೆಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ಚೇಂಜ್ ಮಾಡಬೇಕು. 20,000 ಆಗಿದೆ. ದೆನ್ ಅದಾದ್ಮೇಲೆ ಸ್ವಲ್ಪ ನಿಮ್ಗೆ ರಸ್ಟ್ ಇರ್ದಿರೋದೆಲ್ಲ ಗಾಡಿ ನೀಟಾಗಿ ಕಾಣಿಸುತ್ತೆ ನೋಡಿ. ಬಜಾಜ್ ದೊಡ್ಡದು ಎಷ್ಟು ಲೋ ಕ್ವಾಲಿಟಿ ಇಲ್ಲಿ ಕಾಣಿಸ್ತಾ ಇದೆಯಾ, ಇದೆಲ್ಲ ಪಾಯಿಂಟ್ ಹೋಗಿರೋದು. ಪ್ರೆಷರ್ ವಾಟರ್ ವಾಶ್ ಓಡಿಸಿದ್ರೆ ಇದೆ ಡಿಸ್ಅಡ್ವಾಂಟೇಜ್. ಮತ್ತೆ ಕೂಲೆಂಟ್ ಆಯಿಲ್ ಲಾಸ್ಟ್ ಟೈಮ್ ಚೇಂಜ್ ಮಾಡಿಸಿದೆ, ಸೊ ಹಾಗಾಗಿ ಏನು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನಿಮ್ಗೆ ಈ ಪಾಯಿಂಟ್ ಎಲ್ಲ ಫುಲ್ ಅಷ್ಟೇ, ಒಂದೊಂದೆಲ್ಲ ಡಾಮಿನೋರ್ದು ಇರೋದ್ನೇ. ಸೊ ಆಲ್ಮೋಸ್ಟ್ ಕೇಬಲ್ ಗಳೆಲ್ಲ ಚೇಂಜ್ ಮಾಡಿಸ್ಬೇಕು ನಾನು. ಎರಡು ಬ್ರೇಕ್ ಚೇಂಜ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಸ್ವಲ್ಪ ಬ್ರೇಕ್ ಇಲ್ಲ ಅಷ್ಟೊಂದು ಕಂಫರ್ಟ್ ಅನ್ಸಲ್ಲ. ಆಯಿಲ್ ಫಿಲ್ಟರ್ ಮತ್ತೆ ಏರ್ ಫಿಲ್ಟರ್ ಬರುತ್ತೆ, ಸೊ ಅದನ್ನ ಚೇಂಜ್ ಮಾಡಿಸ್ಬೇಕು. ನೀವು ಕೆಳಗಡೆ ಎಲ್ಲ ನೋಡಿದ್ರೆ ಫುಲ್ ರಸ್ಟ್ ಇಟ್ಬಿಟ್ಟಿದೆ ನೋಡಿ, ಇದಕ್ಕೆಲ್ಲ ಪೈಂಟ್ ಮಾಡಿಸ್ಬೇಕು. ಲಾಸ್ಟ್ ಟೈಮ್ ಮಾಡಿಸಿದೆ ನಾನು, ಆದ್ರೆ ನಾನೇ ಪೈಂಟ್ ಮಾಡ್ತೀನಿ. ಏನು 400 ಒಳಗಡೆ ಎಲ್ಲ ಪೈಂಟ್ ಸಿಕ್ಬಿಡುತ್ತೆ, ನಾವೇ ಮಾಡ್ಬೋದು. ಇದಕ್ಕೆ ಪೆಡಲ್ ಲಾಕ್ ಸ್ಟ್ಯಾಂಡ್ ಬರುತ್ತೆ ನೋಡಿ, ನಿಮ್ಗೆ ಸಿಂಗಲ್ ಬರೋದು, ಇದು ಡಬಲ್ ಬರಲ್ಲ. ಎಲ್ಲ ಗಾಡಿ ದೊಡ್ಡ ಗಾಡಿಗಳಿಗೆ ಅದನ್ನ ಹಾಕ್ಬಿಟ್ಟು ಮಾಡಿದ್ರೆ ಸರಿ ಹೋಗುತ್ತೆ. ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ ಆ ಕಡೆಗೂ ಈ ಕಡೆಗೂ ಗೊತ್ತಾಗುತ್ತೆ ಏನಕ್ಕೆ ಈ ಪ್ರಾಬ್ಲಮ್ ಗಳು ಬರೋದು ಅಂದ್ರೆ. ಫೋರ್ಕ್ ಏನಾದ್ರು ಬೆಂಡ್ ಇದ್ರೆ, ಫೋರ್ಕ್ ಆಯಿಲ್ ಏನಾದ್ರು ಹೋಗಿದ್ರೆ ನಿಮ್ಗೆ ಈ ತರ ಇಶ್ಯೂಗಳು ಕಾಣಿಸ್ಕೊಳ್ಳುತ್ತೆ. ಸೊ ನಿಮ್ ಗಾಡಿಗಳಲ್ಲಿ ಚೆಕ್ ಮಾಡಿ. ಲಾಸ್ಟ್ ಟೈಮ್ ನಂದು ಫೋರ್ಕ್ ರೆಡಿ ಮಾಡಿಸಿದಾಗ ಏನಿದೆ ಈ ಪಾರ್ಟ್ಸ್ ರೆಡಿ ಮಾಡಿಸಿದೆ, ಆ ಪಾರ್ಟ್ಸ್ ರೆಡಿ ಮಾಡಿಸಿರ್ಲಿಲ್ಲ. ಸೊ ಹಾಗಾಗಿ ವೀಲು ಒಂದೇ ಸೈಡ್ ಅಂದ್ರೆ ಈ ರೈಟ್ ಸೈಡ್ ಎರಡು ಲೆವೆಲ್ ಅಪ್ ಆಗಿ ರಬ್ ಆಗ್ಬೇಕಾಯ್ತು. ಈ ಕಡೆ ಹೋಗಿಲ್ಲ, ಈ ಕಡೆ ಹೋಗಿದೆ. ಸೊ ಇದೊಂದೇ ಸಾಕು. ಒಂದು ಕಡೆ ನಿಮ್ಗೆ ಟೈರ್ ತಿಂತಾ ಇದೆ. ಇದನ್ನ ಏನ್ ಇಶ್ಯೂಗೆ ಬರೋದು ಅಂದ್ರೆ, ಫೋರ್ಕ್ ಬೆಂಡ್ ಇದ್ರೆ ಮಾತ್ರ ಬರೋದು. ಮೇ ಬಿ ಈ ಫೋರ್ಕ್ ಅಲ್ಲಿ ಆಯಿಲ್ ಏನಾದ್ರು ಹೋಗಿದ್ರೆ, ಫೋರ್ಕ್ ವರ್ಕ್ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನಡಿಲಿಲ್ಲ ಅಂದ್ರೆ ಈ ತರ ಇಶ್ಯೂ ಆಗುತ್ತೆ. ಸೊ ಕಾರ್ನರಿಂಗ್ ಮಾಡ್ಬೇಕಾದ್ರೆ ಇವೆಲ್ಲ ಮೈನ್ ಕನ್ಸಿಡರ್ ಮಾಡ್ಲೇಬೇಕು. ಯಾಕಂದ್ರೆ ಒಂದು ಸ್ವಲ್ಪ ಏನಾದ್ರು ಮಿಸ್ ಆಯ್ತು ಅನ್ಕೊಳ್ಳಿ, ನಾವೇನಾದ್ರು ಎಡ್ವರ್ಟ್ ಮಾಡಿದ್ರೆ ಆಯ್ಕೊಳ್ಳೋದಂತೂ ಗ್ಯಾರಂಟಿ. ನೀವೇನಾದ್ರು ಗಾಡಿ ಓಡಿಸಿದ್ರೆ ಸ್ವಲ್ಪ ಗಾಡಿ ಬಗ್ಗೆ ಗೈನ್ ಮಾಡಿ ನಾಲೆಜ್ ಗಳನ್ನ, ಈಸಿ ಇರುತ್ತೆ. ಅಷ್ಟು ಹೇಳ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಡೀರಿ ಹೋಗ್ಬಿಡೋಣ. ಫೈನಲಿ ಗೈಸ್, ಇದು ಉತ್ತರಳ್ಳಿ ಇರೋದು ಬಜಾಜ್ ಶೋರೂಮ್. ಸೊ ಇಲ್ಲೇ ಗಾಡಿನ ಸರ್ವಿಸ್ ಕೊಡೋದು, ಅವರೇ ಇವಾಗ ತಗೊಳ್ಳೋದು. ಬನ್ನಿ ಅವ್ರಿಗೆ ಬರ್ತಾರೆ, ಏನೇನ್ ಇಶ್ಯೂ ಇದೆ ಎಲ್ಲ ಅಪ್ಡೇಟ್ ಮಾಡ್ಬಿಟ್ಟು ಸೊ ಇದು ಸ್ಲೋ ಆಗಿ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ರೈಟ್ ಸೈಡ್ಗೆ ಇಲ್ಲ ಲೆಫ್ಟ್ ಸೈಡ್ಗೆ ಎಳೆಯುತ್ತೆ. ಕಾರ್ನರಿಂಗ್ ಮಾಡ್ಬೇಕಾದ್ರೆ ಅದೇ ಇಲ್ಲಿ ಹೋಗಿದೆ ನೋಡಿ, ಉಜ್ಜೋಗ್ಬಿಟ್ಟಿದೆ. ಅಂದ್ರೆ ಈ ಸೈಡ್ ಇದೆ ನೋಡಿ, ಈ ಸೈಡ್ ಹೋಗ್ಬಿಟ್ಟಿದೆ, ಇಲ್ಲಿವರೆಗೂ ಹೋಗ್ಬಿಟ್ಟಿದೆ. ಅಂದ್ರೆ ಫೋರ್ಕ್ ಏನಾದ್ರು ಇಶ್ಯೂ ಇರಬೇಕು ನನ್ನ ಪ್ರಕಾರ. ಚಾನ್ಸ್ ಓಕೆ, ಯಾಕಂದ್ರೆ ಒಂದು ವರ್ಷದಲ್ಲಿ ರಿಯಾಕ್ಷನ್ ಹೆಂಗಂದ್ರೆ ನೆಕ್ಸ್ಟ್ ಟೈರ್ ಹಾಕ್ಬಿಟ್ಟು ನೋಡ್ಬೇಕಾಗತ್ತೆ. ಅದ್ರಲ್ಲಿ ಚಾನ್ಸಸ್ ನೋಡ್ಬಿಟ್ಟು ಬೇಕಂದ್ರೆ ಟೈರ್ ಅಲ್ಲಿ ಪ್ರಾಬ್ಲಮ್ ಹೆಂಗ್ ಬರುತ್ತೆ, ಇಲ್ಲ ಫೋರ್ಕ್ ಆಯಿಲ್ ಅಲ್ಲಿ ವೇರಿಯೇಷನ್ ಇದೆ ಬರುತ್ತೆ. ಫೋರ್ಕ್ ಅಲ್ಲಿ ಬೇಕಂದ್ರೆ ಆಯಿಲ್ ಚೇಂಜ್ ಮಾಡ್ಬೋದು. ಫೋರ್ಕ್ ಆಯಿಲ್ ಚೇಂಜ್ ಮಾಡಕ್ಕೆ ಎಷ್ಟು ತಗೊಂಡಿರಾ? ಆಯಿಲ್ ಚೇಂಜ್ ಮಾಡೋ ಟೈಮಲ್ಲಿ ಅವರೇಜ್ ಒಂದು 1,000 ರೂಪೀಸ್ ಬರುತ್ತೆ. ಎರಡು ಸೈಡ್ ಮಾಡ್ಬೇಕಲ್ಲ. ಅಲ್ಲ, ಇದು ಫಸ್ಟ್ ಸರ್ವಿಸ್ ಇಲ್ಲಿ ಮಾಡಿಸಿಲ್ಲ. ಲಾಸ್ಟ್ ಟೈಮ್ ನಾನು ಬಂದು ಹೋದಾಗ ನೀವು ಲೇಟ್ ಆಗುತ್ತೆ ಅಂದ್ರಲ್ಲ, ನಾನು ಟ್ರಿಪ್ ಇದ್ದು ನಾನು ಬೇರೆ ಕಡೆ ಮಾಡಿಸ್ದೆ. ಫೋರ್ಕ್ ಆದ್ಮೇಲೆ ಇಲ್ಲೊಂದ್ಸಲ ಸರ್ವಿಸ್ ಬಿಟ್ಟೆ. ಅಲ್ಲಿ ಮಾಡಿದ್ರೆ ಅಲ್ಲಿ ಮಾಡಿದ್ದಾರೆ, ಈ ಸೈಡ್ ಮಾಡಿದ್ದಾರೆ. ಒನ್ ಸೈಡ್ ಮಾಡ್ಬೋದಲ್ಲ ಯಾವಾಗ ಮಾಡಿ. ಹೌದಾ? ಅದೇ ಒನ್ ಸೈಡ್ ಮಾಡೋ ಟೈಮಲ್ಲಿ ವೇರಿಯೇಷನ್ ಬಂದೇ ಬರುತ್ತಲ್ಲ. ಸೊ ಅವರು ಒಂದ್ ಸೈಡ್ ಮಾಡಿದ್ದಾರೆ. ಅಲ್ಲಿಂದ ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ, ಈ ತರ ಅರ್ಧ ತಿನ್ಕೊಂತ ಇದೆ ಟೈರು. ಅಂದ್ರೆ ಎರಡು ಸೈಡ್ ಆಯಿಲ್ ಒಂದ್ಸರಿ ಚೇಂಜ್ ಮಾಡಿ, ಚಾನ್ಸ್ ತಗೋಬೇಡ. ನೆಕ್ಸ್ಟ್ ಹೊಸ ಟೈರ್ ಹಾಕೋ ಟೈಮಲ್ಲಿ ಆ ಟೈರ್ ಹೋಯ್ತು ಅಂದ್ರೆ ಏನ್ ಮಾಡಲ್ಲ. ಎರಡು ಸೈಡ್ ಚೇಂಜ್ ಮಾಡ್ತೀರಾ? ಎರಡು ಸೈಡ್ ಆಯಿಲ್ ಚೇಂಜ್ ಮಾಡ್ಬೋದು. ಇದು ಒಂದ್ ನಿಮಿಷ. 20,000 ಕಿಲೋಮೀಟರ್ ರನ್ ಆಗಿದೆ, ಏನೇನ್ ಚೇಂಜ್ ಮಾಡ್ಬೇಕು ನಿಮ್ ಪ್ರಕಾರ?
20,000 ಅಲ್ಲಿ ಅದೇ ನೀವು ಲಾಸ್ಟ್ ಸರ್ವಿಸ್ ಯಾವ ಮಾಡಿದ್ರೆ ಲಾಸ್ಟ್ ಸರ್ವಿಸ್ ನೆನಪಿಲ್ಲ, ಆಲ್ಮೋಸ್ಟ್ ಒಂದು ರೆಗ್ಯುಲರ್ ಆಗಿ 10,000 ಕಿಲೋಮೀಟರ್ ಏರ್ ಫಿಲ್ಟರ್ ಚೇಂಜ್ ಮಾಡ್ತಾರೆ. ಓಕೆ, ಬ್ರೇಕ್ ಪ್ಯಾಡ್ಸ್ ಎಲ್ಲ ಗ್ಯಾರಂಟಿ ನಾವು ಹೆಂಗೆ ನೋಡ್ಬಿಟ್ಟು ಮಾಡ್ಬೇಕಾಗುತ್ತೆ. ಓಕೆ. ಒಂದ್ಸರಿ ನೋಡ್ಬಿಟ್ಟು ಚೆಕ್ ಮಾಡ್ಬೋದು. ಮತ್ತೆ ನಾನು ಲಾಸ್ಟ್ ಟೈಮ್ ಕೊಟ್ಟಾಗ ಚೈನ್ ಕ್ಲೀನಿಂಗ್ ಚೆನ್ನಾಗಿಲ್ಲ. ಮತ್ತೆ ಇಲ್ಲಿ ಆಯಿಲ್ ಲೀಕ್ ಆಗ್ತಾ ಇದೆ ನೋಡಿ. ಅದು ಇದೆಲ್ಲ ಏನ್ ಹೇಳ್ತಾರೆ ಒಳಗಡೆ ಇದೊಂದು ಥ್ರೆಡ್ ಇದೆ, ಹಾಕ್ಬೇಕಾಗುತ್ತೆ ನಾವು ಒಂದ್ಸರಿ. ಅದು ಹಾಕಿದಾಯ್ತು 2-3 ಸಲ ಚೇಂಜ್ ಹೋಗಿತ್ತಲ್ಲ, ಚೇಂಜ್ ಮಾಡ್ಸಿದೀನಿ, ಆಗ್ತಾ ಇಲ್ಲ ಅದು. ವೈಟ್ ಸೀಲೆಂಟ್ ಹಾಕಿದಾರಲ್ಲ, ಅಲ್ಲಿ ಬ್ಲಾಕ್ ಸೀಲೆಂಟ್ ಬರ್ತಾ ಇದೆ. ಅವರು ರಿಮೂವ್ ಮಾಡ್ಬಿಟ್ಟು ಬ್ಲಾಕ್ ಬೌಂಡ್ ಹಾಕ್ಬೋದು. ಈ ಕೇಬಲ್ ಇಂದ ಲೀಕ್ ಆಗ್ತಾ ಇರೋದಲ್ಲ, ಕೇಬಲ್ ರಬ್ಬರ್ ಹಾರ್ಡ್ ಅಂತ ಬರ್ತಾ ಇದೆ. ಒಂದ್ಸಲಿ ಚೇಂಜ್ ಮಾಡ್ಬಿಡಕ್ಕೆ ಎಷ್ಟು ತಗೊಂತೀರಾ? ಆಗುತ್ತೆ ಚೇಂಜ್ ಸೆಟ್ ಬರುತ್ತೆ. ಮ್ಯಾಗ್ನೆಟಿಕ್ ಆಯಿಲ್ ನೋಟರ್ ಸ್ವಿಚ್ ಎರಡು. ಒಂದು ರೈಟ್ ಸೈಡ್ ರಬ್ಬರ್ 2,000 rupees ಬರುತ್ತೆ. ಈ ಸೈಡ್ 2,000 ಬರುತ್ತೆ. ಅಲ್ಲಿ ಆ ಕಡೆ ಇರೋದು 500 rupees ಬರುತ್ತೆ. ಈಗ ಒಂದು ಚಾನ್ಸ್ ನೋಡಿ ಒಂದ್ಸಲಿ ಗ್ಯಾಸ್ ಕಡೆ ನೋಡ್ಬೋದು. ಒನ್ ಟೈಮ್ ಲಿಕ್ವಿಡ್ ಗ್ಯಾಸ್ ಕಡೆ ಚೇಂಜಸ್ ಬರ್ತಾ ಇದೆ. ಇವಾಗ ಬ್ಲಾಕ್ ಬೌಂಡ್ ಬರ್ತಾ ಇದೆ, ವೈಟ್ ಎಲ್ಲ ಬ್ಲಾಕ್ ಆಗ್ತಿರೋದ್ರೆ ಚೆನ್ನಾಗಿರುತ್ತೆ, ನೀಟ್ ಆಗಿರ್ಬೋದು. ಅಲ್ಲ, ಲಾಸ್ಟ್ ಟೈಮ್ ನಾನೊಂದು 3-4 ಟೈಮ್ಸ್ ಮಾಡ್ತಾನೆ ಇದೀನಿ, ಲೀಕ್ ಆಗ್ತಾನೆ ಇದೆ. ಕ್ಲಚ್ ಲಿವರ್ ನೋಡಿ ಸೌದೋಗಿದೆ, ಈ ಚೇಂಜ್ ಮಾಡ್ಬಿಡಿ. ಕ್ಲಚ್ ಲಿವರ್ ಇದು ಕಟ್ಟೆ ಆಗ್ಬಿಟ್ಟಿದೆ ನೋಡಿ. ಕೇಬಲ್ ಚೇಂಜ್ ಮಾಡ್ಬೇಕು. ಈ ಫುಲ್ ಕೇಬಲ್ ಬ್ರೇಕ್ ಅಲ್ಲಿ ಕೇಬಲ್ಸ್ ಎಲ್ಲ ಹೈಡ್ರಾಲಿಕ್ ಸಿಸ್ಟಮ್ ಅಲ್ವಾ, ಅದ್ರಲ್ಲಿ ಬ್ರೇಕ್ ಆಯಿಲ್, ಬ್ರೇಕ್ ಪ್ಯಾಡ್ ಜಸ್ಟ್ ಗ್ರೀಸಿಂಗ್ ಲುಬ್ರಿಕೇಶನ್ ಮಾಡಿ ಸಾಕು. ಈ ಆಯಿಲ್ ಫುಲ್ ರಿಪ್ಲೇಸ್ ಅದು ಮಾಡ್ತಾರೆ. ಇದು ಎರಡು ಬ್ರೇಕ್ ಪ್ಯಾಡ್ ಕೂಲೆಂಟ್ ಆಯಿಲ್ ಲಾಸ್ಟ್ ಟೈಮ್ ಮಾಡ್ಸಿದೀನಿ. ಆಯಿಲ್ ತು ನನಗೆ ಸ್ಪೆಸಿಫೈ ಆಗಿ ವಿಡಿಯೋ ಬೇಕು. ಲಾಸ್ಟ್ ಟೈಮ್ ಏನ್ ಮಾಡಿದ್ರು, ಯಾವ ಆಯಿಲ್ ಏನಾದ್ರು ಗೊತ್ತಿಲ್ಲ, ಸ್ಟಾರ್ಟ್ ಮಾಡಿದ್ರೆ ಇಂಜಿನ್ ಎಲ್ಲ ಹೊಗೆ ಬರ್ತಾ ಇದೆ. ನಾವು ನಾರ್ಮಲ್ ಆಗಿ ನಮ್ದು ಪ್ರಾಕ್ಟೀಸ್ ಅಂದ್ರೆ ಎಲ್ಲ ಗಾಡಿಗೆ ಇಂಜಿನ್ ಚೇಂಜ್ ಮಾಡೋ ಟೈಮಲ್ಲಿ ವಿಡಿಯೋ ತಗೊಳ್ತಾರೆ. ಅಲ್ಲ, ನನಗೆ ಸಪರೇಟ್ ಆಗಿ ಕಳಿಸಿ, ನನ್ನ ಗಾಡಿ ಅಪ್ಡೇಟ್ ಮಾಡ್ತಾರಲ್ಲ ಹುಡುಗರು ಮಾಡೋ ಟೈಮಲ್ಲಿ ಹುಡುಗರ ಹತ್ರ ಇರುತ್ತೆ. ಹುಡುಗರ ಟೈಮಲ್ಲಿ ಶೇರ್ ಮಾಡ್ಕೊಡ್ತೀನಿ ಅದೆಲ್ಲ ಎಲ್ಲ ಗಾಡಿಗೆ ತಗೊಳ್ತಾರೆ. ಮತ್ತೆ ಆಯಿಲ್ ಫಿಲ್ಟರ್ ಹೊಸದು, ಏರ್ ಫಿಲ್ಟರ್ ಏರ್ ಫಿಲ್ಟರ್ ಎಲ್ಲ ಚೆಕ್ ಮಾಡ್ಬೋದು ನೀವೆಲ್ಲ. ನೀವೇನ್ ಇವಾಗ ರೀಪ್ಲೇಸ್ ಮಾಡ್ತೀರಾ, ಆ ಹಳೆ ಐಟಮ್ ಎಲ್ಲ ನನಗೆ ಬೇಕು. ಇನ್ನೊಂದು ಲೆಫ್ಟ್ ಸೈಡ್ ಜಾಸ್ತಿ ವೈಬ್ರೇಷನ್ ಆಗುತ್ತೆ ಯಾವಾಗಂದ್ರೆ ಹೈ ಸ್ಪೀಡ್ ಬ್ರೇಕ್ ಇರುತ್ತೆ ಗೊತ್ತಾ, ಅದರಲ್ಲಿ ಜಾಸ್ತಿ ಈ ಸೈಡ್ ವೈಬ್ರೇಟ್ ಆಗುತ್ತೆ, ಈ ಸೈಡ್ ಸ್ಟೇಬಲ್ ಆಗಿರುತ್ತೆ, ಅಷ್ಟೊಂದು ಆಗಲ್ಲ. ಮತ್ತೆ ಹ್ಯಾಂಡ್ಲು ಸ್ವಲ್ಪ ವೈಬ್ರೇಷನ್ ಇದೆ, ನೀವು ಓಡಿಸಿದ್ರೆ ಗೊತ್ತಾಗುತ್ತೆ. ಓಡಿಸ್ ನೋಡಿ, ಓಡಿಸ್ ನೋಡಿ. ಗೈಸ್ ಇವಾಗ ತಗೊಂಡು ಹೋಗಿದ್ದಾರೆ, ರೆಗ್ಯುಲರ್ ಆಗಿ ಅವರೇ ಎಲ್ಲ ಚೆಕ್ ಮಾಡೋದು, ಓಡಿಸ್ತಾ ಇರ್ತಾರೆ, ಗೊತ್ತಾಗಿರುತ್ತೆ. ಸ್ವಲ್ಪ ಏನೋ ವಿಷಯ ಇದ್ರೆ ಸ್ಟಾರ್ಟ್ ಔಟ್ ಮಾಡೋದು ಈ ಸ್ಕಿಲ್ಸ್ ಇದೆ. ಮತ್ತೆ ನೀವೇನಾದ್ರು ಕೊಡ್ತೀನಿ ಅಂದ್ರೆ ಈ ಗೊತ್ತಾಗ್ದು ಹುಬ್ಬಳ್ಳಿಲಿ ಇರೋದು. ಬನ್ನಿ, ಈಗ ನಮ್ಮ ಪ್ರಕಾರ ಇರುತ್ತಪ್ಪ, ಪರವಾಗಿಲ್ಲ, ಬೇಗ ಮಾಡ್ಕೊಡ್ತಾರೆ. ಇವರು ಆಕ್ಚುಲಿ ಕೇರಳದವರು. ಈ ಸಲ ಟ್ರೈ ಮಾಡಿ ನೋಡಿ. ಇಲ್ಲ ಇಲ್ಲೇನಾದ್ರು ಬ್ಯಾಡ್ ಒಪಿನಿಯನ್, ನಿಮ್ಗೆ ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ ನೋಡ, ಅದ್ರ ಬಗ್ಗೆ ನಮಗೂ ಗೊತ್ತಾಗುತ್ತೆ. ಇದುವರೆಗೂ ಏನು ನಾನು ಫ್ರೆಂಡ್ ಎಲ್ಲ ಇಲ್ಲೇ ಬಿಡ್ತೀನಿ, ನನಗೂ ಇಲ್ಲೇ ಬಿಡೋದು ಹಾಗಾಗಿ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಅವರು ಸಾರ್ಟ್ ಔಟ್ ಮಾಡ್ಕೊಂಡ್ ಬರ್ತಾರೆ. ಮೆನ್ಷನ್ ಮಾಡಿದ್ರೆ ಸರ್ವೆ ಏನ್ ಮಾಡ್ತಾರೆ, ಬ್ರೇಕ್ ಲೋಡಿಂಗ್ ಚೆಕಪ್ ಪ್ಲಸ್ ಫ್ರಂಟ್ 4 coil ರಿಪ್ಲೇಸ್ಮೆಂಟ್, ಚೈನ್ ಒಂದ್ಸಲ ಕ್ಲೀನ್ ಮಾಡಿ ಟೈಪ್ ಮಾಡಿ ಲುಬ್ರಿಕೇಶನ್ ಮಾಡ್ತಾರೆ. ಬ್ರೇಕ್ ಅಲ್ಲಿ 2 ಬ್ರೇಕಲ್ಲಿ ಬ್ರೇಕ್ ಆಯಿಲ್ ನೋಡ್ತಾರೆ, ಬ್ರೇಕ್ ಪ್ಯಾಡ್ ಚೆಕ್ ಮಾಡ್ತಾರೆ, ಪ್ಲಸ್ ರೋಡ್ ಬೋರ್ಡ್ ಇಂಜೆಕ್ಟರ್ ಕ್ಲೀನ್ ಮಾಡ್ತಾರೆ, ಪ್ಲಸ್ ಸೆಲ್ಫ್ ಸ್ಟಾರ್ಟರ್ ಸೈಡ್ ಲೀಕೇಜ್ ಪ್ಲಸ್ ಬಾಡಿ ವೈಬ್ರೇಷನ್. ಓಕೆ, ಅಷ್ಟೇ ಅಲ್ವಾ ಇಲ್ಲದೆ ಹ್ಯಾಂಡಲ್ ಬಾರ್ ಮೆನ್ಷನ್ ಮಾಡಿದ್ವಿ. ಓಕೆ, ಸ್ಲೀವರ್ ಪ್ಲಸ್ ಕ್ಲಚ್ ಕೀ ಹೌದು, ಆಯಿಲ್ ಚೇಂಜ್ ಮಾಡಬೇಕು, ಅದನ್ನೇ ಹೇಳಿದ್ದು. ಸೊ ಗೈಸ್, ಫೈನಲಿ ಸರ್ವಿಸ್ ಸೆಂಟರ್ ಬಂದಿದ್ದೀನಿ. ಆಫ್ಟರ್ 2 ಡೇಸ್ ಬಿಟ್ಟಿದ್ದೀನಿ. ಗಾಡಿ ನೋಡಿ ರೆಡಿ ಮಾಡಿ ಇಟ್ಟಿದ್ದಾರೆ, ಫೋರ್ಕ್ ಎಲ್ಲ ಬೆಂಡ್ ಆಗಿದೆ. ಆಕ್ಚುಲಿ ಎವ್ರಿ ವಿಡಿಯೋ ಆಯಿಲ್ದೇ ಆಗ್ಲಿ ಯಾವುದೇ ಆಗ್ಲಿ, ನೀವು ಸಿಂಗಲ್ ಐಟಮ್ಗಳೇ ಆಗ್ಲಿ, ಸೊ ನೀವು ಈ ತರ ವಿಡಿಯೋಗಳನ್ನ ಕೇಳಿ ತಗೊಬಹುದು. ಸರ್ವಿಸ್ ಅಲ್ಲಿ ಏನೇನಾಗಿದೆ ಅಂತ, ನಿಮ್ಮ ಸರ್ವಿಸ್ ಯಾರು ಮಾಡ್ತಾರೆ ಅವ್ರ ಹತ್ರ ಅಪ್ಡೇಟ್ ಚೆನ್ನಾಗಿ ತಗೊಬಹುದು. ಕೊಡ್ತಾರೆ, ಅವ್ರು ಕೊಡಲ್ಲ ಅಂತ ಏನು ಹೇಳಲ್ಲ. ಎಲ್ಲಾ ಸರ್ವಿಸ್ ಅಲ್ಲಿ ಈ ತರ ಅವೈಲೇಬಲ್ ಇರುತ್ತೆ. ಏನಾದ್ರು ಡೌಟ್ ಇದೆ, ಕೆಲವರು ಆಯಿಲ್ ಎಲ್ಲ ಚೇಂಜ್ ಮಾಡಲ್ಲ, ಮಾಡಿದೀನಿ ಅಂತಾರೆ. ಎಸ್ಪೆಷಲಿ ಫಸ್ಟ್ ಸರ್ವಿಸ್ ಅಲ್ಲಿ ಈ ತರ ಕೇಸ್ಗಳಾಗುತ್ತೆ. ಸೊ ನೀವು ಕೇಳಿ ಈ ತರ ಎವಿಡೆನ್ಸ್ ಗಳೇ ಆಗ್ಲಿ ಏನೇ ಆಗ್ಲಿ ಶೋರೂಮ್ ಗಳಲ್ಲಿ ತಗೊಬಹುದು. ನಾನು ಇದನ್ನ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತೀನಿ, ನೀವು ಕೇಳಿ ತಗೊಳ್ಳಿ. ನಾನ್ ನಾರ್ಮಲಿ ಯಾವ ತರ ಅಂದ್ರೆ ಜಾಸ್ತಿ ಟೈಮ್ ಕೊಡ್ತೀನಿ, ಯಾಕಂದ್ರೆ ಸುಮ್ಮನೆ ಅರ್ಜೆಂಟ್ ಮಾಡಿದ್ರೆ ಹೇಗೋ ಒಂದು ಏನೋ ಒಂದು ಅಂತ ಮಾಡ್ಬಿಡ್ತಾರೆ. ಹಾಗಾಗಿ ಜಾಸ್ತಿ ಟೈಮ್ ಕೊಟ್ಟಷ್ಟು ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಡ್ತಾರೆ, ಚೆನ್ನಾಗಿ ಕೆಲಸ ಮಾಡಬಹುದು. ಸೊ ನಾವು ಅರ್ಜೆಂಟ್ ಮಾಡಿದಷ್ಟು ಇದಾಗ್ಬಿಡುತ್ತೆ, ಯಾಕಂದ್ರೆ ಇದೆಲ್ಲ ಡಾಮಿನರ್ ಎಲ್ಲ ಸಣ್ಣ ಪುಟ್ಟ ಗಾಡಿಗಳೆಲ್ಲ ಹೈಬ್ರಿಡ್ ತರ ಲೆಕ್ಕಾಚಾರದಲ್ಲಿ. ಹಾಗಾಗಿ ಇದಕ್ಕೆ ಜಾಸ್ತಿ ಟೈಮ್ ನಾನೇ ಕೊಟ್ಬಿಡ್ತೀನಿ, ಪ್ರಾಪರ್ ಆಗಿ ಯಾವುದೇ ಇಶ್ಯೂ ಇಲ್ದಂಗೆ ರೆಡಿ ಆಗ್ಬಿಡ್ಲಿ ಅನ್ನೋದೊಂದು ನಂದು ಮೈಂಡ್ ಸೆಟ್. ನೀವೇನ್ ಹೇಳ್ತೀರಾ? ಸೊ ಫೈನಲಿ ಗೈಸ್ ರೆಡಿ ಆಗಿದೆ. ನೋಡಕ್ ಮಾತ್ರ ಒಳ್ಳೆ ಚೆನ್ನಾಗಿರೋ ತರ ರೆಡಿ ಮಾಡಿದ್ದಾರೆ. ಬಟ್ ಇಶ್ಯೂ ಇದ್ದಿದೆ, ಸ್ವಲ್ಪ ಯಾಕೋ ಹೇಳ್ದಂಗ ಆಗ್ತಾ ಇದೆ. ಬಟ್ ಅವರು ಬೇರೆ ರೀಸನ್ ಕೊಡ್ತಾ ಇದ್ದಾರೆ. ಟೈರು ಹೋಗಿದೆಯಲ್ಲ, ಸೊ ಹಾಗಾಗಿ ಈ ಒಂದು ಫುಲ್ ಸೆಟ್ಟೇ ಚೇಂಜ್ ಮಾಡ್ಬೇಕು ಅಂತ ಅವ್ರೆ. ಆಲ್ಮೋಸ್ಟ್ ಒಂದು 11,000 ಸಮಥಿಂಗ್ ಆಗ್ಬೋದು, ಏನು ಮಾಡಕ್ಕಾಗಲ್ಲ, ಚೇಂಜ್ ಮಾಡ್ಬೇಕು. ಅದೇ ಟೈರು ಈ ಸೈಡ್ ರಬ್ ಆಗಿದೆ ಅಂತ ಹೇಳಿದ್ನಲ್ಲ, ಸೊ ಅದೊಂದು 2 ಟೈರ್ ಹೋಗಿದೆ ಅಂತ ಹೇಳ್ತಾವ್ರೆ. ನನ್ನ ಪ್ರಕಾರ 2 ಟೈರ್ಸ್ ಹೋಗಿಲ್ಲ, ಫ್ರಂಟ್ ಟೈರ್ ಒಂದೇ ಇಶ್ಯೂ ಇರೋದು. ನೀವೇನಾದ್ರೂ ಈ ತರ ದೊಡ್ಡ ಗಾಡಿಗಳು ಇರ್ತೀರಾ ಅಂದ್ರೆ ಅದು ನಿಮ್ಮ ಹ್ಯಾಂಡ್ ಓವರ್ ಅಲ್ಲಿ ಇರಬೇಕು. ನಿಮ್ಮ ಹತ್ರ ಇದ್ರೆ ನೀವು ಮಾತ್ರ ಓಡಿಸ್ತೀರಾ ಅನ್ನೋ ತರ ಇದ್ರೆ ಈ ತರ ದೊಡ್ಡ ಗಾಡಿಗಳಿದೆ. ಇದೊಂದು ಸರ್ವಿಸ್ ಮಾಡ್ಸಕ್ಕೆ 6,000 ಆಲ್ಮೋಸ್ಟ್ ಮಾರುತಿ ಗಾಡಿಗಳನ್ನ ರೆಡಿ ಮಾಡಿಸ್ದಂಗ ಆಯ್ತು. ಬಟ್ ಬರ್ತಿದೆ ಗಾಡಿ. ಬಟ್ ಏನಂದ್ರೆ ನಾವುಗಳು ಕೇರ್ ಮಾಡ್ದಂಗೆ ನಿಮ್ಮ ಫ್ರೆಂಡ್ಸ್ ಗಳೇ ಆಗ್ಲಿ ಬೇರೆ ಯಾರೇ ಆಗ್ಲಿ ಗಾಡಿಗಳನ್ನ ಕೇರ್ ಮಾಡಲ್ಲ, ಮತ್ತೆ ಪಾರ್ಟ್ ಗಳನ್ನ ಹಂಗೆ ಬಿಡ್ತಾರೆ. ಸೊ ಈ ತರ ಇಶ್ಯೂಗಳೆಲ್ಲ ಆಗ್ತಾ ಇರುತ್ತೆ. ಎಲ್ಲಕ್ಕೂ ರೆಡಿ ಇರ್ತೀರಾ ಅಂದ್ರೆ 400ಗೆ ಈ ತರ ಇಶ್ಯೂಗಳು. ಕವಾಸಕಿಗಳೆಲ್ಲ ಆಕ್ಸಿಡೆಂಟ್ ಗಳಾಗ್ತಾರೆ. ಇದು ಆಕ್ಚುಲಿ ಆಗಿದೆ ಆಕ್ಸಿಡೆಂಟ್. ಸೊ ಹಾಗಾಗಿ ಒಂದ್ಸಲ ಗಾಡಿಗಳು, ನಾನು ಹೇಳೋದಂದ್ರೆ ಒಂದ್ಸಲ ಗಾಡಿಗಳು ಆಕ್ಸಿಡೆಂಟ್ ಆಗೋಯ್ತು ಅನ್ಕೊಳ್ಳಿ, ಈ ಹಾಸ್ಪಿಟಲ್ ಹೋಗಿ ಆಪರೇಷನ್ ಮಾಡ್ಕೊಂಡ್ ಬಂದಿರೋ ಬಾಡಿ ಇದೆ, ಏನಾದ್ರು 1 by 1 ರಿಲೇಟೆಡ್ ಇಶ್ಯೂಗಳು ಬರ್ತಾ ಇರುತ್ತೆ. ಸೊ ಇದು ಹಾಗೇನೆ ಅಷ್ಟೇ. ಹೇಳೋದಲ್ಲ, ಅಮೌಂಟ್ ಆಲ್ಮೋಸ್ಟ್ 6,700 ಆಯ್ತು. ಎಲ್ಲ ಬಾರ್ಗೇನ್ ಮಾಡಿ ಅದು AMC ಅಂತ ಬರುತ್ತೆ ಬಜಾಜ್ ಅಲ್ಲಿ. ಇನ್ನೊಂದು ಬಜಾಜ್ ಅಲ್ಲಿ AMC ಗಳಿರುತ್ತೆ. ಆ AMC ಗಳಲ್ಲಿ ಏನೇನ್ ಇಶ್ಯೂ ಅಂದ್ರೆ, ಕೆಲವರು ಹೇಳ್ತಾರೆ ಇದು ಡೀಲರ್ಗಳು ಅವ್ರವ್ರಿಗೆ ಡಿಫ್ರೆಂಟ್ ಇರುತ್ತೆ. ಒಂದು AMC ಮಾಡಿಸಿದ್ಮೇಲೆ ಅಲ್ಲಿ ಕೆಲವರು ಆಗಲ್ಲ ಸರ್, ಇದು ಅಲ್ಲೇ ಹೋಗ್ಬೇಕು ಅಂತ ಹೇಳ್ತಾರೆ. ಈ ಮಾಡ್ಸೋಕ್ ಮುಂಚೆ ಏನ್ ಹೇಳ್ತಾರೆ, ಎಲ್ಲೇ ಹೋದ್ರು ಆಗುತ್ತೆ ಅಂತ ಡೋಂಗಿ ಬಿಡ್ತಾರೆ. ಅದನ್ನೆಲ್ಲ ಮಾಡಿಸ್ಬೇಕಾದ್ರೆ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಮಾಡಿಸಿ. ಅಲ್ಲಿ ಬರಲ್ಲ, ಇದು ನಮ್ಮಲ್ಲಿ ಇಲ್ಲ ಅಂತ ಕಥೆನೇ ಹೇಳೋದು. AMC ಯಾರಿಗೆ ಯೂಸ್ ಆಗುತ್ತೆ ಅಂದ್ರೆ ರೆಗ್ಯುಲರ್
ರೆಗ್ಯುಲರ್ ಆಗಿ ಟ್ರಾವೆಲ್ ಮಾಡ್ತಾ ಇದೆ ಅಂದ್ರೆ ವೀಕ್ಲಿ 5 ಟೈಮ್ಸ್ ಮೇಲೆ ನೀವೇನಾದ್ರು ಟ್ರಾವೆಲ್ ಮಾಡಿದ್ರೆ ಬೇಗ ಸರ್ವಿಸ್ ಬಂದ್ಬಿಡುತ್ತೆ. ಸೊ ಪೈಡ್ ಸರ್ವಿಸ್ ಏನ್ ಅಮೌಂಟ್ ಇರುತ್ತೆ ಅದರಲ್ಲಿ ಡಿಸ್ಕೌಂಟ್ ಆಗುತ್ತೆ, ಅದ್ರಲ್ಲಿ ಏನು ಪ್ರಾಬ್ಲಮ್ ಬರಲ್ಲ. ಐ ಥಿಂಕ್ ನಿಮ್ಗೆ ಅಮೌಂಟ್ ಸ್ವಲ್ಪ ಸೇವ್ ಆಗುತ್ತೆ. ನಾವೆಲ್ಲ ವೀಕ್ಲಿ ಒಂದ್ ಮಂತ್ ಗೆ 2 ಹೋಗೋದೇ ಹೆಚ್ಚು. ರೈಟ್ಸ್ ಆಲ್ಮೋಸ್ಟ್ ಒಂದು 1 ಇಯರ್ ಆಗೋಗುತ್ತೆ ಒಂದು ನೆಕ್ಸ್ಟ್ ಸರ್ವಿಸ್ ಮಾಡಿಸೋಷ್ಟರಲ್ಲಿ. ಆಲ್ಮೋಸ್ಟ್ ನಿಯರ್ ಬೈ 1 ಇಯರ್ ಆಗುತ್ತೆ. ಫ್ರೀ ಸರ್ವಿಸ್ ಟು ವಾಯ್ಸಿಂಗ್ ಎಲ್ಲ ಫ್ರೀ ಇರುತ್ತೆ ಅಂತವ್ರಿಗೆ ಸರಿ. ನಾವೆಲ್ಲ ರೆಗ್ಯುಲರ್ ಅಲ್ವಲ್ಲ, ಸೊ ಅದು ಬೆನಿಫಿಟ್ ಇರಲ್ಲ. ನಾನು ಇನ್ನೊಂದು ನಿಮ್ಗೆ ಒಂದು ಯೂಸ್ಫುಲ್ ಟಿಪ್ಸ್ ಏನಪ್ಪಾ ಅಂದ್ರೆ, ನೀವೇನಾದ್ರು ಇಂತ ದೊಡ್ಡ ಗಾಡಿಗಳು ರೆಡಿ ಮಾಡಿ ಇಟ್ಕೊಂತೀರಾ ಮಡಗ್ತೀರಾ ಅಂತ ಅನ್ನೋದಾದ್ರೆ ದುಡ್ಡು ಜಾಸ್ತಿ ಕಾಸ್ಟ್ಲಿ ಆಗುತ್ತೆ. ಮತ್ತೆ ಇನ್ನೊಂದು ನನ್ನ ಕಡೆಯಿಂದ ಟಿಪ್ಸ್, ಗಾಡಿ ನಿಮ್ಮ ಹತ್ರ ಇದ್ರೆ ನೀವೇ ಓಡಿಸಬೇಕು, ನೀವೇ ಹ್ಯಾಂಡಲ್ ಮಾಡಬೇಕು. ಬೇರೆಯವ್ರಿಗೆಲ್ಲ ಕೇಳ್ತಾರೆ ಫ್ರೆಂಡ್ ನಿಂದು ಅಂತ ಕೊಟ್ರೆ ಇನ್ ಕೇಸ್ ಆಕ್ಸಿಡೆಂಟ್ ಆಯ್ತು ಅಂದ್ರೆ ದೊಡ್ಡ ದೊಡ್ಡ ಇಶ್ಯೂಗಳಾಗುತ್ತೆ. ಸೊ ಹೇಳೋದಲ್ಲ, ಒಂದ್ಸಲ ಬಾಡಿ ಹಾಸ್ಪಿಟಲ್ ಹೋಗಿ ಬಂದ್ರೆ ಆಪರೇಷನ್ ಮಾಡಿಸಿರ್ತಲ್ಲ ಆ ತರ ಸಿಚುವೇಶನ್. ಇದಾಗಿತ್ತು ಈ ಬೈಕಿನ ಅಪ್ಡೇಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.